ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಮದುವೆ ಬಹಳ ಅದ್ಧೂರಿಯಾಗಿ ನಡೆಯಿತು. ನಾನು ನನ್ನ ಅತ್ತೆ ಮನೆಗೆ ಬಂದಾಗ ನನ್ನನ್ನು ಸುಂದರವಾಗಿ ಅಲಂಕರಿಸಿದ ಮಂಚದ ಮೇಲೆ ಕುಳ್ಳಿರಿಸಿದರು. ನಾನು ಮುಸುಕು ಹಾಕಿಕೊಂಡು ಹಾಗೆಯೇ ನನ್ನ ಪತಿಗಾಗಿ ಕಾಯುತ್ತಿದ್ದೆ. ಸ್ವಲ್ಪ ಸಮಯದ ನಂತರ ಅವರು ಕೋಣೆಗೆ ಬಂದಾಗ ನಾನು ಅವರನ್ನು ನೋಡಿದೆ. ನನ್ನ ಪತಿ ಬಹಳ ಸುಂದರ ಮತ್ತು ಯುವಕನಾಗಿದ್ದರು. ಅವರನ್ನು ನೋಡಿದ ಯಾವುದೇ ಹುಡುಗಿ ಮರುಳಾಗುವಂತಿದ್ದರು. ಆದರೆ ಅವರ ಮುಖದಲ್ಲಿ ಒಂದು ವಿಚಿತ್ರವಾದ ಕೋಪ ಎದ್ದು ಕಾಣುತ್ತಿತ್ತು. ಆಗ ನನ್ನ ಕಣ್ಣು ನನ್ನ ಪತಿಯ ಹಿಂದೆ ನಿಂತಿದ್ದ ವ್ಯಕ್ತಿಯ ಮೇಲೆ ಬಿತ್ತು. ಅವನನ್ನು ನೋಡಿದ ಕೂಡಲೇ ನಾನು ನಡುಗಿ ಹೋದೆ. ವಧುವಿನ ಕೋಣೆಯಲ್ಲಿ ಪತಿಯನ್ನು ಹೊರತುಪಡಿಸಿ ಬೇರೆ ವ್ಯಕ್ತಿ ಬರುತ್ತಾರೆ ಎಂದು ನಾನು ಎಂದೂ ಕೇಳಿರಲಿಲ್ಲ. ಆದರೆ ನನ್ನ ಪತಿಯೇ ಅವನನ್ನು ಕರೆದುಕೊಂಡು ಬಂದಿದ್ದರು. ಅವನಿಗೆ ಉದ್ದವಾದ ಗಡ್ಡವಿತ್ತು, ಕಣ್ಣುಗಳು ಕೆಂಪಗಾಗಿದ್ದವು ಮತ್ತು ಅವನ ರೂಪ ಬಹಳ ವಿಚಿತ್ರವಾಗಿತ್ತು. ಅವನನ್ನು ಕಂಡು ನನಗೆ ಭಯವಾಯಿತು. ಆದರೂ ನನ್ನ ತಂದೆ ತಾಯಿ ಯೋಚನೆ ಮಾಡಿಯೇ ನನ್ನ ಮದುವೆ ಮಾಡಿರಬೇಕು. ತನ್ನ ಪತ್ನಿಯ ಗೌರವ ಕಾಪಾಡದ ವ್ಯಕ್ತಿಯ ಜೊತೆ ಮದುವೆ ಮಾಡಿರಲಿಕ್ಕಿಲ್ಲ ಎಂಬ ನಂಬಿಕೆ ನನಗಿತ್ತು. ಇದು ಹಿರಿಯರು ನಿಶ್ಚಯಿಸಿದ ಮದುವೆಯಾದ್ದರಿಂದ ನಾನು ಸುಮ್ಮನೆ ಕುಳಿತಿದ್ದೆ. ಆಗ ಆ ವ್ಯಕ್ತಿ ಕೆಳಗೆ ಬಾಗಿ ಮಂಚದ ಕೆಳಗೆ ಮೊಟ್ಟೆಗಳ ಒಂದು ಟ್ರೇ ಇಟ್ಟನು. ಮುಸುಕಿನ ಒಳಗಿನಿಂದಲೇ ನಾನು ಅದನ್ನು ಗಮನಿಸಿದೆ. ಮಂಚದ ಕೆಳಗೆ ಮೊಟ್ಟೆಗಳನ್ನು ಯಾರು ಇಡುತ್ತಾರೆ ಎಂದು ನನಗೆ ಆಶ್ಚರ್ಯವಾಯಿತು. ಮೊಟ್ಟೆಗಳನ್ನು ಫ್ರಿಡ್ಜ್ನಲ್ಲಿ ಇಡಬೇಕು. ಆದರೆ ಅತ್ತೆ ಮನೆಯಲ್ಲಿ ಇದು ನನ್ನ ಮೊದಲ ದಿನವಾದ್ದರಿಂದ ಯಾವುದೇ ವಾದವಿವಾದ ಬೇಡವೆಂದು ನಾನು ಸುಮ್ಮನಿದ್ದೆ. ನಂತರ ಆ ವ್ಯಕ್ತಿ ನನ್ನ ಪತಿಯ ಕಿವಿಯಲ್ಲಿ ಏನೋ ಹೇಳಿ ಕೋಣೆಯಿಂದ ಹೊರಟು ಹೋದನು. ಅವನ ಭಯಾನಕ ನೋಟದಿಂದ ನನಗೆ ಉಸಿರುಗಟ್ಟಿದಂತಾಗಿತ್ತು. ಅವನು ಹೋದ ಮೇಲೆ ಸ್ವಲ್ಪ ನಿರಾಳವಾಯಿತು. ಅವನು ಹೋದ ನಂತರ ನಾನು ಸ್ವಲ್ಪ ಸರಿಯಾಗಿ ಕುಳಿತೆ. ಈಗ ನನ್ನ ಪತಿ ನನ್ನೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಾರೆ, ಕ್ಷೇಮ ವಿಚಾರಿಸುತ್ತಾರೆ ಎಂದು ನಾನು ಭಾವಿಸಿದ್ದೆ. ಆದರೆ ಹಾಗೇನೂ ನಡೆಯಲಿಲ್ಲ. ಅವರು ನನ್ನ ಕಡೆ ಸರಿಯಾಗಿ ನೋಡಲೂ ಇಲ್ಲ. ಬದಲಿಗೆ, ಕೇಳು, ನನಗೆ ತುಂಬಾ ನಿದ್ದೆ ಬರುತ್ತಿದೆ. ನೀನು ಕೂಡ ಬಟ್ಟೆ ಬದಲಿಸಿ ಆರಾಮವಾಗಿ ಮಲಗು. ಮದುವೆಯ ಸುಸ್ತು ನಿನಗೂ ಇರುತ್ತದೆ ಎಂದರು. ನಾನು ಆಶ್ಚರ್ಯದಿಂದ ಅವರನ್ನು ನೋಡಿದೆ. ಒಬ್ಬ ಹೆಣ್ಣು ಯಾರಿಗೆಂದೇ ಇಷ್ಟೊಂದು ಸಿಂಗಾರ ಮಾಡಿಕೊಳ್ಳುತ್ತಾಳೋ ಅದೇ ಪತಿ ಒಮ್ಮೆಯೂ ಹೊಗಳದಿದ್ದರೆ ಆ ವಧುವಿನ ಮನಸ್ಸು ಒಡೆದು ಹೋಗುತ್ತದೆ. ನನಗೂ ಅದೇ ಆಯಿತು. ನಾನು ಧೈರ್ಯ ಮಾಡಿ ಹೇಳಿದೆ, ರೋಹನ್, ನೀವು ನನ್ನ ಮನಸ್ಸನ್ನು ಒಡೆದು ಬಿಟ್ಟಿರಿ. ನನ್ನ ಮಾತನ್ನು ಕೇಳಿ ರೋಹನ್ ಜೋರಾಗಿ ನಕ್ಕು ಹೇಳಿದ, ಪರವಾಗಿಲ್ಲ, ಮನಸ್ಸು ಒಡೆದರೆ ಮತ್ತೆ ಸೇರಿಸಬಹುದು. ಆದರೆ ನೆನಪಿರಲಿ, ಮೊಟ್ಟೆಗಳ ಕೆಳಗಿರುವ ಮೊಟ್ಟೆಗಳು ಒಡೆಯಬಾರದು. ಮನಸ್ಸು ಒಡೆದರೆ ಕೂಡಿಸಬಹುದು, ಆದರೆ ಮೊಟ್ಟೆ ಒಡೆದರೆ ಕೂಡಿಸಲು ಸಾಧ್ಯವಿಲ್ಲ. ಹೆಣ್ಣುಮಕ್ಕಳ ಮನಸ್ಸು ಬಹಳ ಮೃದು ಎಂದು ಕೇಳಿದ್ದೇನೆ. ಹೀಗೆ ಹೇಳಿ ಮತ್ತೆ ನಗುತ್ತಾ, ಮಲಗುವಂತೆ ನಟಿಸುತ್ತಾ ಹೇಳಿದ, ಅರೆ, ನಾನು ಮರೆತೇ ಹೋದೆ. ನೀನು ನನ್ನ ಕೋಣೆಯಲ್ಲಿ ಇರಬಾರದಿತ್ತು. ನೀನು ನನ್ನ ಅಮ್ಮನ ಕೋಣೆಯಲ್ಲಿ ಇರಬೇಕಿತ್ತು. ನಾನು ಅಮ್ಮನಿಗೆ ಹೇಳಿದ್ದೆ. ಅವರಿಗೆ ನನ್ನ ಮಾತು ಅರ್ಥವಾದಂತಿಲ್ಲ. ನಾನು ಗಾಬರಿಯಿಂದ ಕೇಳಿದೆ, ನೀವೇನೆಂದು ಹೇಳಿದ್ದಿರಿ? ರೋಹನ್ ಹೇಳಿದ, ನಾನು ಅಮ್ಮನಿಗೆ ಹೇಳಿದ್ದೆ, 30 ದಿನಗಳವರೆಗೆ ಇವಳನ್ನು ನನ್ನ ಕೋಣೆಯಲ್ಲಿ ಇರಿಸಬೇಡಿ ಎಂದು. ಇದನ್ನು ಕೇಳಿ ನಾನು ಇನ್ನೂ ಹೆಚ್ಚು ಆಶ್ಚರ್ಯಚಕಿತಳಾದೆ. ನಂತರ ಅವನು ಹೇಳಿದ, ನಾನು ನಿನ್ನ ಕಡೆ ನೋಡಬಾರದು ಎಂದು ಬಯಸುತ್ತೇನೆ. ನೀನು ಬಟ್ಟೆ ಬದಲಿಸಿ ಮಲಗು. ನಾನು ಬೇರೆ ಕೋಣೆಗೆ ಹೋಗುತ್ತೇನೆ. ಮತ್ತು ಹೌದು, ನಾಳೆಯಿಂದ ನೀನು ನನ್ನ ಕೋಣೆಯಲ್ಲಿ ಇರುವುದಿಲ್ಲ. ಬದಲಿಗೆ ನನ್ನ ಅಮ್ಮನ ಕೋಣೆಯಲ್ಲಿ ಇರುತ್ತೀಯಾ? ಇದು ನಿನಗೆ ಒಳ್ಳೆಯದು. ಈ ವಿಷಯದಲ್ಲಿ ನೀನು ಯಾವುದೇ ವಾದ ಮಾಡುವುದಿಲ್ಲ ಎಂದು ಭಾವಿಸಿದ್ದೇನೆ. ನೀನು ಬಹಳ ಸಾಧು ಮತ್ತು ಸಂಕೋಚದ ಹುಡುಗಿ ಎಂಬ ಕಾರಣಕ್ಕೆ ನಾನು ನಿನ್ನನ್ನು ಮದುವೆಯಾಗಿದ್ದು. ನೀನು ಬೇರೆ ನಾಚಿಗೆಯಿಲ್ಲದ ಹುಡುಗಿಯರಂತೆ ಪತಿಯ ಜೊತೆಗೆ ಇರಬೇಕೆಂದು ಹಠ ಮಾಡುವುದಿಲ್ಲ ಎಂದು ನಂಬಿದ್ದೇನೆ. ಈ ವಿಚಿತ್ರ ಮಾತುಗಳನ್ನು ಕೇಳಿ ನಾನು ಸ್ತಬ್ಧಳಾದೆ. ಪತಿಯ ಜೊತೆಗೆ ಇರುವುದು ಕೂಡ ನಾಚಿಗೆಯಿಲ್ಲದ ಕೆಲಸವೇ ಎಂಬ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಮೂಡಿತು. ನನ್ನ ಪತಿಯ ಆಲೋಚನೆ ಬಹಳ ಹಳೆಯ ಕಾಲದ್ದಾಗಿದೆ ಎಂದು ನನಗನಿಸಿತು. ನಾನು ಏನೋ ಹೇಳಲು ಹೊರಟೆ, ಆದರೆ ಅವರು ನನ್ನ ಮಾತನ್ನು ಕೇಳಿಸಿಕೊಳ್ಳುವುದಿಲ್ಲ ಎಂದು ತಿಳಿದು ಸುಮ್ಮನಾದೆ. ನಾನು ಮಂಚದ ಮೇಲೆ ಮಲಗಿದೆ. ಕಾಲಕ್ರಮೇಣ ಎಲ್ಲವೂ ಸರಿಯಾಗಬಹುದು ಎಂದುಕೊಂಡೆ. ನಾಳೆ ಬೆಳಗ್ಗೆ ಎದ್ದು ಅತ್ತೆಯ ಜೊತೆ ಮಾತನಾಡಬೇಕು. ಬಹುಶಃ ಈ ಸಮಸ್ಯೆಗೆ ಅವರ ಬಳಿ ಪರಿಹಾರವಿರಬಹುದು ಎಂದು ನಿರ್ಧರಿಸಿದೆ. ರೋಹನ್ ವರ್ತನೆ ನನಗೆ ಅರ್ಥವಾಗುತ್ತಿರಲಿಲ್ಲ. ಅತ್ತೆಯಾದರೂ ಈ ಬಗ್ಗೆ ವಿವರಿಸಬಹುದು ಎಂದು ಯೋಚಿಸುತ್ತಲೇ ನನಗೆ ನಿದ್ದೆ ಬಂತು. ಬೆಳಗಾಗುತ್ತಿದ್ದಂತೆಯೇ ನನ್ನ ಅತ್ತೆ ಬಾಗಿಲು ತಟ್ಟಿದರು. ನಾನು ಬಾಗಿಲು ತೆರೆದಾಗ ಅತ್ತೆ ಮುಗುಳ್ನಗುತ್ತಾ ನಿಂತಿದ್ದರು. ಅವರು ಕೇಳಿದರು, ಹೇಗನ್ನಿಸಿತು ನಿನಗೆ? ನನ್ನ ಮಗನ ಜೊತೆ ನಿನ್ನ ಸುಂದರ ಜೀವನದ ಆರಂಭ ಸುಸೂತ್ರವಾಗಿ ನಡೆದಿದೆ ಎಂದು ಭಾವಿಸುತ್ತೇನೆ. ಅವರ ಮಾತನ್ನು ಕೇಳುತ್ತಿದ್ದಂತೆಯೇ ನನ್ನ ಕಣ್ಣುಗಳಲ್ಲಿ ನೀರು ತುಂಬಿಬಂತು. ನಾನು ಅವರನ್ನಪ್ಪಿಕೊಂಡು ಅಳುತ್ತಾ ಹೇಳಿದೆ,
ಇಲ್ಲ ಅತ್ತೆಯವರೇ, ಅಂತಹದ್ದೇನೂ ನಡೆದಿಲ್ಲ. ನಿಮ್ಮ ಮಗ ನನ್ನೊಂದಿಗೆ ಸರಿಯಾಗಿ ಮಾತನಾಡಲೂ ಇಲ್ಲ. ಉಲ್ಟಾ ಅವರು ನನ್ನನ್ನು ಅಮ್ಮನ ಕೋಣೆಯಲ್ಲೇ ಇರು ಎಂದು ಹೇಳಿದರು. ಇದ್ಯಾವ ತರಹದ ಪದ್ಧತಿ? ನಮ್ಮಲ್ಲಿ ಮದುವೆಯಾದ ಮೇಲೆ ಸೊಸೆ ಪತಿಯ ಜೊತೆಯೇ ಇರುತ್ತಾಳೆ. ನನ್ನಿಂದ ಏನು ತಪ್ಪಾಯಿತೋ ತಿಳಿಯದು. ಆದರೆ ಹೆಂಡತಿ ಪತಿಯ ಜೊತೆಯೇ ಇರಬೇಕು ಎಂದು ನಾನು ಕೇಳಿದ್ದೇನೆ. ಆದರೆ ನಿಮ್ಮ ಮಗ ಮಾತ್ರ ವಿಚಿತ್ರವಾಗಿ ಮಾತನಾಡುತ್ತಿದ್ದಾರೆ. ನೀವೇ ಹೇಳಿ, ನಾನೇನು ಮಾಡಲಿ? ನನ್ನ ಮಾತನ್ನು ಕೇಳಿ ಅತ್ತೆಯ ಮುಖಭಾವವೇ ಬದಲಾಯಿತು. ಅವರು ನನ್ನ ಮೇಲೆ ಕನಿಕರ ತೋರಿಸುವ ಬದಲು ಕೋಪದಿಂದ ಹೇಳಿದಳು, ಅರೆ, ಎಂತಹ ಹೆಂಡತಿ ನೀನು! ಮೊದಲ ರಾತ್ರಿಯಲ್ಲೂ ನಿನ್ನ ಪತಿಯನ್ನು ವಶಕ್ಕೆ ತೆಗೆದುಕೊಳ್ಳಲು ನಿನಗೆ ಸಾಧ್ಯವಾಗಲಿಲ್ಲವೇ? ಹೆಣ್ಣೆಂದರೆ ಕಠಿಣ ಹೃದಯಲ ಪುರುಷನನ್ನೂ ಕರಗಿಸುವ ಶಕ್ತಿಯುಳ್ಳವಳು. ಆದರೆ ಇಂದಿನ ಹುಡುಗಿಯರಿಗೆ ಏನಾಗಿದೆಯೋ ತಿಳಿಯದು. ಕೇವಲ ತಮ್ಮ ಮೋಜುಮಸ್ತಿನಲ್ಲೇ ಇರುತ್ತಾರೆ. ಜಗತ್ತಿನ ಅರಿವೇ ಇರುವುದಿಲ್ಲ. ನಿನಗೆ ಸಂಸಾರ ಹೂಡಲೂ ತಿಳಿಯುತ್ತಿಲ್ಲ. ನಮ್ಮನ್ನು ನೋಡು, ಮೊದಲ ರಾತ್ರಿಯೇ ಪತಿಯ ಸೇವೆಯನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದೆವು. ಅವರು ನಮಗೆ ಮಾರು ಹೋಗಿದ್ದರು. ಸರಿ, ಈಗೇನು ಮಾಡಲು ಸಾಧ್ಯ? ರೋಹನ್ ಏಳಿದ ಮೇಲೆ ನೀನು ನನ್ನ ಕೋಣೆಯಲ್ಲೇ ಇರಬೇಕು. ಇದರಲ್ಲಿ ನಾನೇನು ಮಾಡಲು ಸಾಧ್ಯವಿಲ್ಲ. ನಮ್ಮ ಮನೆಯಲ್ಲಿ ಗಂಡಸರದ್ದೇ ಮಾತು ನಡೆಯುವುದು. ಗಂಡಸರು ವಯಸ್ಸಿನಲ್ಲಿ ಎಷ್ಟೇ ಚಿಕ್ಕವರಿದ್ದರೂ ಹೆಣ್ಣು ಮಕ್ಕಳು ಅವರ ಮಾತನ್ನು ಕೇಳಲೇಬೇಕು. ಈಗ ನೀನು ನನ್ನ ಕೋಣೆಯಲ್ಲೇ ಇರು. ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ. ನಾನು ನಿನಗೆ ಪೂರ್ಣ ಅವಕಾಶ ನೀಡಿದ್ದೆ, ಆದರೆ ನೀನು ಅದನ್ನು ಕಳೆದುಕೊಂಡೆ. ನನ್ನ ಅತ್ತೆ ಮಾತನಾಡುತ್ತಿದ್ದ ರೀತಿ ಹೇಗಿತ್ತೆಂದರೆ ಅವರ ಮಗ ಯಾವುದೋ ಮಹಾರಾಜ ಮತ್ತು ನಾವೆಲ್ಲ ಅವರ ದಾಸಿಯರು ಎಂಬಂತಿತ್ತು. ನಾನು ಮನಸ್ಸಿನಲ್ಲಿ ಇವನ್ನೆಲ್ಲ ಯೋಚಿಸುತ್ತಿರುವಾಗಲೇ ಅತ್ತೆ ಮತ್ತೆ ಹೇಳಿದರು, ಹೌದು, ನಾನು ನಿಮಗಾಗಿ ಇಷ್ಟನ್ನಂತೂ ಮಾಡಬಲ್ಲೆ. ನನ್ನ ಕೋಣೆ ಮೇಲಿನ ಅಂತಸ್ತಿನಲ್ಲಿದೆ. ನಾನು ಕೆಳಗಿನ ಅಂತಸ್ತಿಗೆ ಬಂದು ರೋಹನ್ ಕೋಣೆಯ ಪಕ್ಕದ ಕೋಣೆಗೆ ಶಿಫ್ಟ್ ಆಗುತ್ತೇನೆ. ಇದರಿಂದ ನೀವಿಬ್ಬರು ಪರಸ್ಪರ ಸ್ವಲ್ಪ ಸಮಯ ಕಳೆಯಬಹುದು. ಇಲ್ಲದಿದ್ದರೆ ಗಂಡ ಹೆಂಡತಿಯ ಸಂಬಂಧ ಸರಿಯಿಲ್ಲ ಎಂದು ಜನರು ಆಡಿಕೊಳ್ಳುತ್ತಾರೆ. ಅತ್ತೆಯ ಈ ಮಾತು ನನಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ನೀಡಿತು. ರೋಹನ್ ಕಣ್ಣೆದುರು ನಾನಿದ್ದರೆ ಅವನ ಕೋಪ ದೂರವಾಗಿ ನಮ್ಮ ಸಂಬಂಧ ಸುಧಾರಿಸಬಹುದು ಎಂದುಕೊಂಡೆ. ನನ್ನ ಅತ್ತೆ ಮನೆಯವರೆಲ್ಲರೂ ಒಂಥರ ವಿಚಿತ್ರವಾಗಿದ್ದರು. ಎಲ್ಲರೂ ತಮ್ಮ ತಮ್ಮ ಕೋಣೆಗಳಲ್ಲೇ ಇರುತ್ತಿದ್ದರು. ನಾನು ಕೂಡ ನಿಧಾನವಾಗಿ ಅಲ್ಲಿನ ರೀತಿನೀತಿಗಳನ್ನು ಕಲಿಯತೊಡಗಿದೆ ಮತ್ತು ಅತ್ತೆಯ ಕೋಣೆಯಲ್ಲೇ ಹೆಚ್ಚಾಗಿ ಇರುತ್ತಿದ್ದೆ. ಆದರೆ ಒಂದು ದಿನ ನಾನು ಊಹಿಸಲೂ ಸಾಧ್ಯವಾಗದ ಘಟನೆ ನಡೆಯಿತು. ಅಂದು ರಾತ್ರಿ ನಾನು ಅತ್ತೆಯ ಕೋಣೆಯಲ್ಲಿ ಮಲಗಿದ್ದೆ. ನನಗೆ ನಿದ್ದೆ ಬರುತ್ತಿಲ್ಲ. ಸುಮ್ಮನೆ ಕಣ್ಣು ಮುಚ್ಚಿ ಮಲಗಿದ್ದೆ. ಆಗ ಹೊರಗಿನ ಬಾಗಿಲಲ್ಲಿ ಯಾವುದೋ ಶಬ್ದವಾದಂತಾಯಿತು. ನಾನು ಎದ್ದು ಕಿಟಕಿಯ ಬಳಿ ಹೋಗಿ ಹೊರಗೆ ಇಣುಕಿ ನೋಡಿದೆ. ರೋಹನ್ ಮನೆಯ ಹೊರಗಿನಿಂದ ಒಳಗೆ ಬರುತ್ತಿದ್ದನು. ಆದರೆ ಅವನ ಜೊತೆ ಒಬ್ಬ ಹುಡುಗಿ ಇರುವುದನ್ನು ಕಂಡು ನನ್ನ ತಲೆಯ ಮೇಲೆ ಆಕಾಶವೇ ಬಿದ್ದಂತಾಯಿತು. ಆ ಹುಡುಗಿ ತುಂಬಾ ಸುಂದರವಾಗಿದ್ದಳು. ಅವಳ ಉದ್ದನೆಯ ಕೂದಲು ಸೊಂಟದವರೆಗೆ ಇತ್ತು. ಹೊಳೆಯುವ ಕಣ್ಣುಗಳು ಮತ್ತು ಆಕರ್ಷಕ ಮುಖ ಅವಳದ್ದಾಗಿತ್ತು. ಅವಳು ಆಧುನಿಕ ಉಡುಗೆ ತೊಟ್ಟಿದ್ದಳು. ಅವಳ ಹಿಂದೆ ಅದೇ ವಿಚಿತ್ರ ವ್ಯಕ್ತಿ ಇದ್ದನು. ನನ್ನ ಮೊದಲ ರಾತ್ರಿಯೆಂದು ರೋಹನ್ ಜೊತೆ ಬಂದಿದ್ದವನು. ಅವನನ್ನು ಕಂಡ ಕೂಡಲೇ ನನಗೆ ಮತ್ತೆ ಭಯವಾಯಿತು. ಉದ್ದನೆಯ ಗಡ್ಡ, ಕೆಂಪು ಕಣ್ಣುಗಳು ಮತ್ತು ಆ ಭಯಾನಕ ರೂಪವನ್ನು ಕಂಡು ನನ್ನ ಮನಸ್ಸಿನಲ್ಲಿ ಮತ್ತೆ ಆತಂಕ ತುಂಬಿಕೊಂಡಿತು. ಆಗಲೇ ನನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂದಿತು. ಇವನು ಈ ಹುಡುಗಿಯನ್ನು ಮನೆಗೆ ಯಾಕೆ ಕರೆದುಕೊಂಡು ಬಂದಿದ್ದಾನೆ? ರೋಹನ್ ಇವಳನ್ನು ಮದುವೆಯಾಗಲು ಹೊರಟಿದ್ದಾನೆಯೇ ಎಂಬ ಅನುಮಾನ ನನ್ನನ್ನು ಕಾಡತೊಡಗಿತು. ಇದುವರೆಗೆ ರೋಹನ್ ನನ್ನೊಂದಿಗೆ ಸರಿಯಾಗಿ ಮಾತನಾಡಿರಲಿಲ್ಲ. ಅವನು ಯಾವಾಗಲೂ ನನ್ನನ್ನು ನಿರ್ಲಕ್ಷಿಸುತ್ತಿದ್ದನು. ನಾನು ಅವನ ಎದುರು ಬಂದರೂ ನೋಡದವನಂತೆ ಮುಂದೆ ಹೋಗುತ್ತಿದ್ದನು. ಆದರೆ ಆ ಕ್ಷಣದಲ್ಲಿ ನಾನು ನಿರ್ಧರಿಸಿದೆ, ರೋಹನ್ ಈ ರೀತಿ ಮಾಡಲು ನಾನು ಬಿಡುವುದಿಲ್ಲ. ನಾನು ಅವನ ಹೆಂಡತಿ. ನನ್ನ ಅನುಮತಿ ಇಲ್ಲದೆ ಅವನು ಎರಡನೇ ಮದುವೆಯಾಗಲು ಸಾಧ್ಯವಿಲ್ಲ. ನನಗೆ ತಕ್ಷಣವೇ ವಿಪರೀತ ಕೋಪ ಬಂದಿತು. ಅದೇ ಕೋಪದಲ್ಲಿ ನಾನು ರೋಹನ್ ಎದುರು ಹೋಗಿ ನಿಂತುಕೊಂಡೆ. ರೋಹನ್ ನನ್ನನ್ನು ಪಕ್ಕಕ್ಕೆ ತಳ್ಳಿ ತನ್ನ ಕೋಣೆಯತ್ತ ಹೋಗಲು ಪ್ರಯತ್ನಿಸಿದನು. ನಾನು ಹಿಂದಿನಿಂದ ಕೂಗಿ ಹೇಳಿದೆ, ರೋಹನ್, ನಾನು ನಿನ್ನೊಂದಿಗೆ ಮಾತನಾಡಬೇಕು. ಆದರೆ ರೋಹನ್ ನನ್ನ ಮಾತಿಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ತನ್ನ ಕೋಣೆಗೆ ಹೋದನು. ಅವನ ಜೊತೆಗೆ ಆ ಹುಡುಗಿ ಮತ್ತು ಆ ವ್ಯಕ್ತಿಯೂ ಕೋಣೆಯೊಳಗೆ ಹೋದರು. ನಾನು ಕೂಡ ಅವನ ಹಿಂದೆ ಹೋಗಲು ಪ್ರಯತ್ನಿಸಿದೆ. ಆದರೆ ರೋಹನ್ ನನ್ನನ್ನು ಹೊರಕ್ಕೆ ತಳ್ಳಿ ಬಾಗಿಲು ಹಾಕಿಕೊಂಡನು. ನಾನು ಕೋಣೆಯ ಹೊರಗಿನಿಂದಲೇ ಕೂಗಿದೆ, ರೋಹನ್, ನೀನು ಮಾಡುತ್ತಿರುವುದು ತಪ್ಪು. ಆ ಹುಡುಗಿಯ ಜೊತೆ ಕೋಣೆಯೊಳಗೆ ಏನು ಮಾಡುತ್ತಿದ್ದೀಯಾ? ಈ ಬಾರಿ ರೋಹನ್ ಉತ್ತರಿಸಿದ, ನೀನು ಮೂರ್ಖಳ? ನಾನು ಈ ಹುಡುಗಿಯ ಜೊತೆ ಒಬ್ಬನೇ ಇಲ್ಲ. ಈ ಬಾಬಾ ಕೂಡ ನಮ್ಮ ಜೊತೆಗಿದ್ದಾರೆ. ನೀನು ಹೋಗಿ ಮಲಗು. ರೋಹನ್ ಮಾತು ಕೇಳಿ ನನಗೆ ಇನ್ನೂ ಹೆಚ್ಚು ಕೋಪ ಬಂದಿತು. ನನ್ನನ್ನು ಅಷ್ಟು ದಡ್ಡಳು ಎಂದು ತಿಳಿಯಬೇಡ. ನಿನ್ನ ಉದ್ದೇಶ ನನಗರ್ಥವಾಗಿದೆ. ನೀನು ಖಂಡಿತ ಇವಳನ್ನು ಮದುವೆಯಾಗಲು ಬಯಸುತ್ತಿದ್ದೀಯಾ. ಆದರೆ ನಾನು ಅದಕ್ಕೆ ಅವಕಾಶ ನೀಡುವುದಿಲ್ಲ. ನೀನು ನನ್ನನ್ನು ಮದುವೆಯಾಗಿದ್ದೀಯಾ. ನಮ್ಮ ಮದುವೆಯಾಗಿ ಈಗಷ್ಟೇ ಕೆಲವು ದಿನಗಳಾಗಿವೆ. ನಿನಗೆ ಹೀಗೆ ಮಾಡಬೇಕಿತ್ತು ಎಂದರೆ ನನ್ನ ಜೀವನವನ್ನೇಕೆ ಹಾಳು ಮಾಡಿದೆ? ಮೊದಲೇ ಇವಳನ್ನು ಮದುವೆಯಾಗಬೇಕಿತ್ತು. ಆದರೆ ಈಗ ನಾನು ಈ ಮನೆಯಲ್ಲಿ ಸವತಿಯನ್ನು ಸಹಿಸಿಕೊಳ್ಳುವುದಿಲ್ಲ. ನನ್ನ ಮಾತನ್ನು ಕೇಳಿ ರೋಹನ್ ಬಾಗಿಲು ತೆರೆದು ಕೈ ಮುಗಿಯುತ್ತಾ ಹೇಳಿದ, ಹೆಂಡತಿಯೇ, ನನ್ನನ್ನು ಕ್ಷಮಿಸು. ಆದರೆ ಒಂದು ಮಾತು ಕಿವಿಕೊಟ್ಟು ಕೇಳು. ನಾನು ಎರಡನೇ ಮದುವೆಯಾಗುತ್ತಿಲ್ಲ. ನೀನೇ ನನ್ನ ಹೆಂಡತಿಯಾಗಿ ಇರುತ್ತೀಯ. ಆದರೆ ಈ ಸಮಯದಲ್ಲಿ ನನ್ನನ್ನು ಒಬ್ಬನೇ ಇರಲು ಬಿಡು.
ರೋಹನ್ ಮಾತಿನಿಂದ ನನಗೆ ಸ್ವಲ್ಪ ಸಮಾಧಾನವಾಯಿತು. ಕನಿಷ್ಠ ಪಕ್ಷ ಅವನು ಸಂಬಂಧ ಉಳಿಸಿಕೊಳ್ಳುವ ಬಗ್ಗೆ ಮಾತನಾಡುತ್ತಿದ್ದನಲ್ಲ ಎಂದುಕೊಂಡೆ. ಆದರೆ ನನ್ನ ಗಮನ ಮತ್ತೆ ಆ ಹುಡುಗಿಯ ಮೇಲೆ ಹೋಯಿತು. ಅವಳು ಈ ಮನೆಯಲ್ಲಿ ಏನು ಮಾಡುತ್ತಿದ್ದಾಳೆ? ಆಗ ಆ ವಿಚಿತ್ರ ವ್ಯಕ್ತಿ ನನ್ನನ್ನು ಕೆಟ್ಟದಾಗಿ ದಿಟ್ಟಿಸುತ್ತಿರುವುದನ್ನು ಕಂಡು ನನಗೆ ನಡುಕ ಉಂಟಾಯಿತು. ರೋಹನ್ ಸಿಟ್ಟಿನಿಂದ, ಹೋಗು, ನಿನ್ನ ಕೋಣೆಗೆ ಹೋಗಿ ಮಲಗು ಎಂದು ಹೇಳಿದನು. ಅವನ ಧ್ವನಿಯಲ್ಲಿ ಕಿಂಚಿತ್ತೂ ಪ್ರೀತಿಯಿರಲಿಲ್ಲ. ಆದರೆ ನನಗೆ ಈಗ ಅವನ ಇಂತಹ ವರ್ತನೆ ರೂಢಿಯಾಗಿತ್ತು. ನಮ್ಮ ಮದುವೆಯಾಗಿ ಕೆಲವು ತಿಂಗಳುಗಳಾಗಿದ್ದರೂ ಅವನು ಒಮ್ಮೆಯೂ ಪ್ರೀತಿಯಿಂದ ಮಾತನಾಡಿರಲಿಲ್ಲ. ನಾನು ಹೆಚ್ಚು ವಾದ ಮಾಡದೆ ನನ್ನ ಕೋಣೆಗೆ ಹೋಗಿ ಮಲಗಿದೆ. ಅತ್ತೆ ಗಾಢನಿದ್ರೆಯಲ್ಲಿದ್ದರು. ಆದರೆ ನನಗೆ ಮಾತ್ರ ನಿದ್ರೆ ಬರಲಿಲ್ಲ. ಹೇಗಾದರೂ ಮಾಡಿ ನನ್ನ ಸಂಸಾರವನ್ನು ಉಳಿಸಿಕೊಳ್ಳಬೇಕು, ರೋಹನ್ ಏನೋ ರಹಸ್ಯವನ್ನು ನನ್ನಿಂದ ಮುಚ್ಚಿಡುತ್ತಿದ್ದಾನೆ ಎಂದು ನನಗೆ ಅನ್ನಿಸಿತು. ಬೆಳಿಗ್ಗೆ ಎದ್ದು ನಾನು ಚೆನ್ನಾಗಿ ರೆಡಿಯಾದೆ. ಇನ್ನು ಮುಂದೆ ರೋಹನ್ ಜೊತೆಗೆ ಹೆಚ್ಚು ಸಮಯ ಕಳೆಯಬೇಕು ಎಂದು ನಿರ್ಧರಿಸಿ ಅವನ ಕೋಣೆಗೆ ಹೋದೆ. ಆದರೆ ಅಲ್ಲಿನ ದೃಶ್ಯ ಕಂಡು ನಾನು ದಂಗಾದೆ. ಇಡೀ ಕೋಣೆ ಮಂತ್ರತಂತ್ರದ ಸಾಮಗ್ರಿಗಳಿಂದ ತುಂಬಿತ್ತು. ಆ ಬಾಬಾ ಇನ್ನೂ ಅಲ್ಲೇ ಇದ್ದನು. ನನ್ನನ್ನು ನೋಡಿದ ಕೂಡಲೇ ರೋಹನ್ ಮೊದಲು ಗಾಬರಿಯಾದನು. ನಂತರ ಕೋಪದಿಂದ ನನ್ನ ಬಳಿ ಬಂದು ಅಬ್ಬರಿಸಿದನು. ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ? ನನ್ನ ಕೋಣೆಗೆ ಬರಬಾರದು ಎಂದು ನಿನಗೆ ಹೇಳಿರಲಿಲ್ಲವೇ? ಹೋಗು ಇಲ್ಲಿಂದ. ರೋಹನ್ ನನ್ನ ಕೈ ಹಿಡಿದು ಕೋಣೆಯಿಂದ ಹೊರಹಾಕಲು ಯತ್ನಿಸಿದ. ಆದರೆ ನಾನಲ್ಲಿಂದ ಕದಲಲಿಲ್ಲ. ಅಲ್ಲೇ ನಿಂತು ಕೋಪದಿಂದ ಹೇಳಿದೆ, ರೋಹನ್, ನೀವೆಲ್ಲ ಏನ್ ಮಾಡುತ್ತಿದ್ದೀರಿ? ನೀವು ಖಂಡಿತ ಏನೋ ತಪ್ಪು ಕೆಲಸ ಮಾಡುತ್ತಿದ್ದೀರಿ. ನನಗೆ ನಿಜ ಹೇಳಿ. ನಾನು ಇದಕ್ಕೆ ಅವಕಾಶ ಕೊಡುವುದಿಲ್ಲ. ಈ ಢೋಂಡಿ ಬಾಬಾಗಳ ಬಗ್ಗೆ ನಿಮಗೆ ತಿಳಿಯದು. ಆದರೆ ನಾನು ಇವರನ್ನು ಚೆನ್ನಾಗಿ ಬಲ್ಲೆ. ನೀವು ಇವರ ಜಾಲಕ್ಕೆ ಸಿಲುಕದಂತೆ ನಾನು ನೋಡಿಕೊಳ್ಳುತ್ತೇನೆ. ನಾನು ಆ ಬಾಬಾನ ಮೇಲೆ ಸಿಟ್ಟಿನ ನೋಟ ಬೀರಿದೆ. ಆತ ಕೂಡ ನನ್ನನ್ನು ಅತ್ಯಂತ ಭಯಾನಕವಾಗಿ ದಿಟ್ಟಿಸಿದ. ಒಂದು ಕ್ಷಣ ನಾನು ಬೆಚ್ಚಿಬಿದ್ದೆ. ಆದರೆ ನನ್ನ ನಿರ್ಧಾರದಿಂದ ಹಿಂದೆ ಸರಿಯಲಿಲ್ಲ. ರೋಹನ್ನನ್ನು ಸಮಾಧಾನಪಡಿಸುತ್ತಾ ಹೇಳಿದೆ, ರೋಹನ್, ಬನ್ನಿ ಇಲ್ಲಿಂದ. ಇದನ್ನೆಲ್ಲ ನಿಲ್ಲಿಸಿ. ಇದು ಕೇವಲ ಮೂಢನಂಬಿಕೆ. ನೀವು ಮಾಡುತ್ತಿರುವುದು ತಪ್ಪು. ಆದರೆ ರೋಹನ್ ನನ್ನ ಮಾತನ್ನು ಕೇಳಿಸಿಕೊಳ್ಳಲೇ ಇಲ್ಲ. ಅವನು ನನ್ನನ್ನು ತಳ್ಳಿ ಬಾಗಿಲು ಹಾಕಿಕೊಂಡನು. ನಾನು ಕಿರುಚಾಡಿದೆ, ಕೂಗಾಡಿದೆ, ಆದರೆ ಅವನು ಒಪ್ಪಲಿಲ್ಲ. ಈಗ ಇದು ಪ್ರತಿದಿನದ ಕಾಯಕವಾಗಿತ್ತು. ರೋಹನ್ ಪ್ರತಿದಿನ ಒಬ್ಬೊಬ್ಬ ಹುಡುಗಿಯನ್ನು ಕರೆದುಕೊಂಡು ಬರುತ್ತಿದ್ದ. ಆದರೆ ನಾನು ಗಮನಿಸಿದಂತೆ ಅವರೆಲ್ಲರೂ ವಿವಾಹಿತ ಮಹಿಳೆಯರೇ ಆಗಿದ್ದರು. ರೋಹನ್ ವಿವಾಹಿತ ಮಹಿಳೆಯರನ್ನೇ ಏಕೆ ಕರೆತರುತ್ತಾನೆ ಎಂಬುದು ನನಗೆ ಆಶ್ಚರ್ಯ ತಂದಿತು. ಆ ಬಾಬಾ ಮಾತ್ರ ಯಾವಾಗಲೂ ಅವನ ಜೊತೆಗಿರುತ್ತಿದ್ದ. ರೋಹನ್ ತನ್ನ ತಾಯಿಯಿಂದ ಈ ವಿಷಯವನ್ನು ಮುಚ್ಚಿಟ್ಟಿದ್ದ. ಅತ್ತೆ ಮಲಗಿದ ಮೇಲೆಯೇ ಈ ಹುಡುಗಿಯರನ್ನು ಮನೆಗೆ ತರುತ್ತಿದ್ದ. ನಾನು ಈ ಬಗ್ಗೆ ಅತ್ತೆಯ ಬಳಿ ಮಾತನಾಡಿದಾಗ ಅವರು ಹೇಳಿದರು, ರೋಹನ್ ಮದುವೆಗೆ ತಯಾರಿರಲಿಲ್ಲ. ನಾನೇ ಒತ್ತಾಯ ಮಾಡಿ ಮದುವೆ ಮಾಡಿಸಿದೆ. ಅವನು ಮದುವೆಯ ಜವಾಬ್ದಾರಿಯಿಂದ ಓಡಿ ಹೋಗುತ್ತಿದ್ದಾನೆ ಎಂದು ನನಗೆ ಅನಿಸಿತ್ತು. ಮದುವೆಯಾದ ಮೇಲೆ ಸಂಸಾಲದ ಹೊಣೆ ಅರಿಯುತ್ತಾನೆ ಅಂದುಕೊಂಡಿದ್ದೆ. ಆದರೆ ಅವನು ಮೊದಲ ರಾತ್ರಿಯೇ ನಿನ್ನನ್ನು ಕೋಣೆಯಿಂದ ಹೊರಹಾಕಿದ. ನಿಮ್ಮಿಬ್ಬರ ನಡುವೆ ದಾಂಪತ್ಯ ಜೀವನ ಆರಂಭವಾಗಲಿ ಎಂದು ನಾನು ಪ್ರಯತ್ನಿಸುತ್ತಿದ್ದೇನೆ. ನಾನು ಅತ್ತೆಗೆ ಆ ಹುಡುಗಿಯರ ವಿಷಯ ಹೇಳಲು ಹೋಗಿ ಸುಮ್ಮನಾದೆ. ಈಗಲೇ ಹೇಳಿದರೆ ಅವರು ರೋಹನ್ ಬಳಿ ವಿಚಾರಿಸಬಹುದು ಮತ್ತು ಅವನು ಎಚ್ಚೆತ್ತುಕೊಳ್ಳಬಹುದು ಎಂದು ನನಗೆ ಅನಿಸಿತು. ಅವನ ಅಸಲಿ ಸತ್ಯ ತಿಳಿಯಬೇಕೆಂದರೆ ಅವನಿಗೆ ಈ ವಿಷಯ ಗೊತ್ತಾಗಬಾರದು ಎಂದು ನಿರ್ಧರಿಸಿದೆ. ಇಲ್ಲದಿದ್ದರೆ ಅವನು ಈ ಹುಡುಗಿಯರನ್ನು ಮನೆಗೆ ಕರೆತರುವ ಬದಲಿಗೆ ಬೇರೆ ಕಡೆ ಕರೆದೊಯ್ಯಲು ಆರಂಭಿಸಬಹುದು. ಮರುದಿನ ರಾತ್ರಿ ಅತ್ತೆ ಗಾಢನಿದ್ರೆಯಲ್ಲಿದ್ದಾಗ ನಾನು ಗುಟ್ಟಾಗಿ ಎದ್ದು ರೋಹನ್ ಕೋಣೆಗೆ ಹೋದೆ. ಅವನು ಬರಲು ಇನ್ನು 5 ನಿಮಿಷ ಬಾಕಿಯಿತ್ತು. ಕೋಣೆಯಲ್ಲಿ ಯಾರಿಗೂ ಕಾಣಿಸದ ಜಾಗದಲ್ಲಿ ನಾನು ಅಡಗಿ ಕುಳಿತೆ. ಅಲ್ಲಿಂದ ನನಗೆ ಇಡೀ ಕೋಣೆ ಕಾಣಿಸುತ್ತಿತ್ತು. ಸ್ವಲ್ಪ ಹೊತ್ತಿನಲ್ಲೇ ರೋಹನ್ ಮತ್ತು ಆ ಬಾಬಾ ಒಳಗೆ ಬಂದರು. ಆದರೆ ಇಂದು ಅವರ ಜೊತೆ ಯಾವುದೇ ಮಹಿಳೆ ಇರಲಿಲ್ಲ. ಇದನ್ನು ಕಂಡು ನನಗೆ ನಿರಾಸೆಯಾಯಿತು. ನನ್ನ ಶ್ರಮ ವ್ಯರ್ಥವಾಯಿತು ಎಂದುಕೊಂಡೆ. ಆದರೆ ಅಷ್ಟರಲ್ಲಿ ಆ ಬಾಬಾನ ಧ್ವನಿ ಕೇಳಿಸಿತು. ಆತ ಹೇಳುತ್ತಿದ್ದ, ರೋಹನ್, ನಿನ್ನ ಹೆಂಡತಿಯ ಬಗ್ಗೆ ನೀನೇನಾದರೂ ಮಾಡಲೇಬೇಕು. ಅವಳು ಹೀಗೆ ನಮ್ಮ ಕೆಲಸದಲ್ಲಿ ಅಡ್ಡಿಪಡಿಸುತ್ತಿದ್ದರೆ ನಮ್ಮ ವ್ಯವಹಾರ ಅಂದರೆ ದಂಧೆ ಹಾಳಾಗುತ್ತದೆ. ಈಗಷ್ಟೇ ಹೊಸ ವ್ಯವಹಾರ ಕುದುರಿದೆ ಮತ್ತು ಚೆನ್ನಾಗಿ ನಡೆಯುತ್ತಿದೆ. ಆದರೆ ನಿನ್ನ ಹೆಂಡತಿ ಅಡ್ಡಿ ಬಂದರೆ ಇದು ಕೊನೆಯಾಗಲು ತಡವಾಗದು. ನಾನು ಆಘಾತದಿಂದ ಸುಮ್ಮನೆ ಕುಳಿತಿದ್ದೆ. ಇವರು ಯಾವ ವ್ಯವಹಾರದ ಬಗ್ಗೆ ಮಾತನಾಡುತ್ತಿದ್ದಾರೆ? ತಕ್ಷಣ ನನ್ನ ಮೊಬೈಲ್ ತೆಗೆದೆ. ಅದನ್ನು ಮೊದಲೇ ವೈಬ್ರೇಷನ್ ಮೋಡ್ನಲ್ಲಿ ಇಟ್ಟಿದ್ದೆ. ಕ್ಯಾಮೆರಾ ಆನ್ ಮಾಡಿ ವಿಡಿಯೋ ಮಾಡಲು ಶುರುಮಾಡಿದೆ. ಆಗ ರೋಹನ್ ಅಸಹ್ಯವಾಗಿ ನಗುತ್ತಾ ಹೇಳಿದ, ನನ್ನ ಕೆಲಸದಲ್ಲಿ ಅಡ್ಡಿಪಡಿಸಲು ಆ ಹೆಂಗಸಿಗೆ ಎಷ್ಟು ಧೈರ್ಯ? 1 ನಿಮಿಷದಲ್ಲಿ ಅವಳನ್ನು ಮನೆಯಿಂದ ಹೊರಹಾಕಬಹುದು. ಕೇವಲ ಅಮ್ಮನಿಗಾಗಿ ನಾನು ಸುಮ್ಮನಿದ್ದೇನೆ. ಇಲ್ಲದಿದ್ದರೆ ಯಾವಾಗಲೂ ಅವಳನ್ನು ಹೊರದಬ್ಬಿಸಿದ್ದೆ.
ರೋಹನ್ ಮಾತುಗಳನ್ನು ಕೇಳಿ ನನ್ನ ತಲೆಯ ನರಗಳೇ ಸಿಡಿಯುವಂತಾದವು. ಕಣ್ಣುಗಳಿಂದ ಅಶ್ರುಧಾರೆ ಹರಿಯತೊಡಗಿತು. ಹೆತ್ತವರ ಆಜ್ಞೆಗೆ ತಲೆಬಾಗಿದ್ದ ನಾನು ಅವರು ನನಗಾಗಿ ಆರಿಸಿದ ಹುಡುಗ ಉತ್ತಮನೇ ಇರುತ್ತಾನೇ ಎಂದು ಭಾವಿಸಿದ್ದೆ. ಆದರೆ ನನ್ನ ಹಣೆಯಲ್ಲಿ ಒಬ್ಬ ವಂಚಕನ ಸ್ನೇಹ ಬರದಿತ್ತು. ಅವರಿಬ್ಬರೂ ಮಾತನಾಡುತ್ತಿದ್ದ ಅಸಹ್ಯಕರ ಮಾತುಗಳನ್ನು ಕೇಳಲಾಗದೆ ಕಿವಿಯ ಮೇಲೆ ಕೈಯಿಟ್ಟುಕೊಳ್ಳಬೇಕೆನಿಸಿತು. ಹೆಣ್ಣು ಮಕ್ಕಳನ್ನು ಕಾಲಿನ ಕೀಳುಮೆಟ್ಟಿನಂತೆ ಕಾಣುವ ರೋಹನ್ ಎಂತಹ ನೀಚ ವ್ಯಕ್ತಿಯಾಗಿದ್ದ. ಸ್ವಲ್ಪ ಸಮಯದ ನಂತರ ರೋಹನ್ ಆ ಬಾಬಾನನ್ನು ಬಿಟ್ಟು ಬರಲು ಗೇಟ್ವರೆಗೆ ಹೋದನು. ಅದೇ ನನಗೆ ಸಿಕ್ಕ ಅವಕಾಶವಾಗಿತ್ತು. ನಾನು ತಕ್ಷಣವೇ ಅಲ್ಲಿಂದ ಹೊರಬಂದು ನನ್ನ ಕೋಣೆಗೆ ಸೇರಿಕೊಂಡೆ. ಮುಂದೆ ಏನು ಮಾಡಬೇಕೆಂದು ನಾನು ನಿರ್ಧರಿಸಿಯಾಗಿತ್ತು. ರೋಹನ್ ಆ ಹೆಂಗಸರ ಜೊತೆ ಏನು ಮಾಡುತ್ತಿದ್ದ ಎಂಬುದು ಪೂರ್ತಿಯಾಗಿ ತಿಳಿಯದಿದ್ದರೂ ಅವನು ಯಾವುದೋ ತಪ್ಪು ಕೆಲಸದಲ್ಲಿ ತೊಡಗಿದ್ದಾನೆ ಎಂಬುದು ಸ್ಪಷ್ಟವಾಗಿತ್ತು. ಬೆಳಗಾಗುತ್ತಿದ್ದಂತೆಯೇ ನಾನು ಮಾಡಿದ ಮೊದಲ ಕೆಲಸವೆಂದರೆ ಪೊಲೀಸ್ ಠಾಣೆಗೆ ಹೋಗಿದ್ದು. ನಾನು ರಾತ್ರಿ ಚಿತ್ರೀಕರಿಸಿದ ವಿಡಿಯೋವನ್ನು ಇನ್ಸ್ಪೆಕ್ಟರ್ಗೆ ತೋರಿಸಿ, ನನ್ನ ಪತಿ ಅಕ್ರಮ ಕೆಲಸ ಮಾಡುತ್ತಿದ್ದಾನೆ ಎಂಬ ಸಂಶಯ ನನಗಿದೆ. ನೀವು ಸಹಾಯ ಮಾಡಿದರೆ ಒಬ್ಬ ಅಪರಾಧಿಯನ್ನು ಹಿಡಿದುಕೊಡಲು ನಾನು ನೆರವಾಗುತ್ತೇನೆ ಎಂದು ಹೇಳಿದೆ. ಪೊಲೀಸರು ಸಹಾಯಕ್ಕೆ ಒಪ್ಪಿದರು. ನಾಳೆ ರೋಹನ್ ಮತ್ತು ಬಾಬಾ ಮನೆಗೆ ಬಂದ ತಕ್ಷಣ ನಾನು ಫೋನ್ ಮಾಡುತ್ತೇನೆ ಎಂದು ತಿಳಿಸಿ ಮನೆಗೆ ಮರಳಿದೆ. ಹೇಗೋ ಇಡೀ ದಿನ ಕಳೆಯಿತು. ರಾತ್ರಿಯಾಯಿತು. ಅತ್ತೆ ಮಲೆದೆಲು ಹೋದ 10 ನಿಮಿಷಕ್ಕೆ ರೋಹನ್ ಬಂದನು. ಇಂದು ಅವನ ಜೊತೆ ಮತ್ತೊಬ್ಬ ಮಹಿಳೆಯೂ ಇದ್ದಳು. ಅವರು ಕೋಣೆಯೊಳಗೆ ಹೋಗುತ್ತಿದ್ದಂತೆಯೇ ನಾನು ಪೊಲೀಸರಿಗೆ ಕರೆ ಮಾಡಿದೆ. ಪೊಲೀಸರು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಮನೆಗೆ ಬಂದರು. ನಾನು ರೋಹನ್ ಕೋಣೆಯತ್ತ ಸನ್ನೆ ಮಾಡಿದೆ. ಪೊಲೀಸರು ಬಾಗಿಲೊಡೆದು ಒಳಗೆ ಹೋಗಿ ಮೂವರನ್ನೂ ರೆಡ್ ಹ್ಯಾಂಡ್ ಆಗಿ ಹಿಡಿದರು. ಸತ್ಯ ಕೊನೆಗೂ ಹೊರಬಂತು. ರೋಹನ್ ಎಲ್ಲವನ್ನೂ ಒಪ್ಪಿಕೊಂಡನು. ಮಗುವಿಲ್ಲದ ಮಹಿಳೆಯರಿಗೆ ತಮ್ಮ ಬಳಿ ಒಂದು ತಂತ್ರವಿದೆ, ಅದರಿಂದ ನೀವು ತಾಯಿಯಾಗಬಹುದು ಎಂದು ನಂಬಿಸಿ ರೋಹನ್ ಮತ್ತು ಆ ಬಾಬಾ ಸೇರಿ ಅವರ ಮೇಲೆ ದೈಹಿಕ ದೌರ್ಜನ್ಯ ಎಸಗುತ್ತಿದ್ದರು. ಮಕ್ಕಳ ಆಸೆಗೆ ಬಿದ್ದ ಆ ಮಹಿಳೆಯರು ಇದನ್ನು ವಿರೋಧಿಸುತ್ತಿರಲಿಲ್ಲ. ತಮಗಿದ್ದನ್ನೆಲ್ಲ ಅವರಿಗೆ ಒಪ್ಪಿಸಿ ನಂಬಿಕೆಯಿಂದ ಅಲ್ಲಿಂದ ಹೋಗುತ್ತಿದ್ದರು. ಅವರ ನಂಬಿಕೆ ಉಳಿಸಿಕೊಳ್ಳಲು ರೋಹನ್ ಕೆಲವು ನಾಟಕೀಯ ತಂತ್ರಗಳನ್ನು ಮಾಡುತ್ತಿದ್ದ. ನನ್ನ ಮಂಚದ ಕೆಳಗಿಟ್ಟಿದ್ದ ಮೊಟ್ಟೆಗಳ ಮೇಲೆ ಆ ಬಾಬಾ ಮಂತ್ರ ಪಠಿಸುತ್ತಿದ್ದ. ನಂತರ, ಇದು ಮಂತ್ರಿಸಿದ ಮೊಟ್ಟೆ, ಇದನ್ನು ಕುಡಿದರೆ ನೀನು ತಾಯಿಯಾಗುತ್ತೀಯ ಎಂದು ಆ ಹೆಂಗಸರಿಗೆ ಕುಡಿಸುತ್ತಿದ್ದನು. ಮಹಿಳೆಯರು ಸಂತೋಷದಿಂದಲೇ ಆ ಮೊಟ್ಟೆಗಳನ್ನು ಕುಡಿಯುತ್ತಿದ್ದರು. ಪೊಲೀಸರು ಇಬ್ಬರನ್ನೂ ಜೈಲಿಗೆ ಅಟ್ಟಿದರು. ಸತ್ಯ ತಿಳಿದ ಅತ್ತೆ ಬಹಳ ಅತ್ತರು. ಆದರೆ ಕೊನೆಯಲ್ಲಿ ಅವರು ಹೇಳಿದರು, ನಡೆವಿದ್ದೆಲ್ಲವೂ ಒಳ್ಳೆಯದಕ್ಕೆ ಆಯಿತು. ನನ್ನ ಮಗನನ್ನು ನಾನು ಗುರುತಿಸಲಿಲ್ಲ. ಅವನ ಪಾಪಕ್ಕೆ ಅವನಿಗೆ ಶಿಕ್ಷೆ ಆಗಲೇಬೇಕು. ನಿನ್ನ ಜೀವನ ಹಾಳು ಮಾಡಿದ ನಾನೇ ಅಪರಾಧಿ, ನನ್ನನ್ನು ಕ್ಷಮಿಸು. ಅತ್ತೆ ತಿಳಿಯದೆ ತಪ್ಪು ಮಾಡಿದರಿಂದ ನಾನು ಅವರನ್ನು ಕ್ಷಮಿಸಿದೆ. ನನ್ನ ತಂದೆ ತಾಯಿ ನನ್ನನ್ನು ತವರು ಮನೆಗೆ ಕರೆದೊಯ್ದರು. ನನ್ನ ಜೀವನ ಸಂಗಾತಿಯೇ ಒಬ್ಬ ಅಪರಾಧಿಯಾದ ಎಂಬ ದುಃಖ ಒಂದೆಡೆಯಾದರೆ, ನನ್ನಿಂದಾಗಿ ಹಲವು ಮಹಿಳೆಯರ ಜೀವನ ಹಾಳಾಗುವುದು ತಪ್ಪಿತು ಎಂಬ ಸಮಾಧಾನ ಇನ್ನೊಂದೆಡೆಯಿತ್ತು. ನಾನು ರೋಹನ್ನಿಂದ ವಿಚ್ಛೇದನ ಪಡೆದೆ ಮತ್ತು ಈಗ ಸ್ವಾವಲಂಬಿಯಾಗಿ ಬದುಕಲು ನಿರ್ಧರಿಸಿದ್ದೇನೆ. ನನ್ನ ಪ್ರಿಯ ವೀಕ್ಷಕರಲ್ಲಿ ನಾನು ಕೇಳಿಕೊಳ್ಳುವುದು ಇಷ್ಟೇ: ದಯವಿಟ್ಟು ಇಂತಹ ಡೋಂಗಿ ಬಾಬಾಗಳ ಜಾಲಕ್ಕೆ ಬೀಳಬೇಡಿ. ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೆ ವೈದ್ಯರ ಬಳಿ ಹೋಗಿ ಚಿಕಿತ್ಸೆ ಪಡೆಯಿರಿ. ಈ ಮಾಟ, ಮಂತ್ರ, ತಂತ್ರ ಎಲ್ಲ ಬರೀ ಮೂಢನಂಬಿಕೆಗಳು. ಇವುಗಳ ಬೆನ್ನತ್ತಿ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ. ಇಂದಿನ ಕಥೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಕಥೆ ಹೇಗಿತ್ತು ಎಂದು ಖಂಡಿತ ತಿಳಿಸಿ. ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಇಂತಹ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.